ಕನ್ನಡಿಗ ಚಾನೆಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ಇದು ನಿಜಕ್ಕೂ ಕೂಡ ಅಪರೂಪದ ಸಂಚಿಕೆ ಅನ್ನುವಂಥ ಭಾವನೆ ನನ್ನದು. ಯಾಕಂದರೆ ಇಂಥ ಜನರು ಕೂಡ ನಿಮ್ಮೂರಿನಲ್ಲಿಯೂ ಇರಬಹುದು. ಅಂಥವರ ಒಂದು ಜಾತಕವನ್ನು ನನಗೆ ನೀಡಿದರೆ ನಾನು ಕನ್ನಡಿಗ ಚಾನೆಲ್ ವೈಟಿಯ ಮುಖಾಂತರ ಅವರ ಬಣ್ಣವನ್ನು ಬಯಲಿಗೆಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹೀಗಿರುವಾಗ ಇಂಥವರನ್ನು ಯಾವತ್ತೂ ಕೂಡ ಸಹಿಸಿಕೊಳ್ಬಾರ್ದು. ಯಾಕಂದರೆ ಇವರೇ ಸಮಾಜಕ್ಕೆ ಒಂದು ಕಂಟಕ ಅನ್ನುವಂಥ ಭಾವನೆ ನನ್ನದು. ಇಂಥವರ ಒಂದು ಮುಖ ನೋಡಲಿಕ್ಕೂ ಕೂಡ ನಾನು ಅಸಹ್ಯ ಪಡ್ತೀನಿ. ಹೀಗಿರಬೇಕಾದ್ರೆ ನಿಮ್ಮೆಲ್ಲರಿಗೂ ಕೂಡ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಇಂಥವರು ನಿಮ್ಮ ಊರಿನಲ್ಲಿಯೂ ಕೂಡ ಇದ್ದರೆ ಅಂಥವರ ಒಂದು ಜಾತಕವನ್ನು ನನಗೆ ನೀಡ್ರಿ ಅನ್ನುವಂಥ ಒಂದು ಮನವಿಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇದು ನಿಜಕ್ಕೂ ಕೂಡ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಒಬ್ಬ ಮೇಷ್ಟ್ರಿದ್ದರು. ಯಾಕಂದರೆ ಆವಾಗ ಮೊದಲಿನ ಕಾಲದಲ್ಲಿ ಮೇಷ್ಟ್ರು ಅಂತಂದರೆ ಅವರಿಗೆ ಸಂಬಳವೂ ಕಡಿಮೆ ಹಾಗೂ ಬಡ ಮೇಷ್ಟ್ರು ಅಂತೇಳಿ ಕರೀತಿದ್ರು. ಆದರೆ ಈಗಿನ ಮೇಷ್ಟ್ರಿಗೆ ಆ ಬಡತನ ಇಲ್ಲ ಬಿಡಿ, ಅದು ಒಂದು ಸಂತೋಷದ ವಿಷಯ. ಹೀಗಿರಬೇಕಾದ್ರೆ ಅವರಿಗೆ ಒಬ್ಬ ಮಗ ಇದ್ದ, ಇಬ್ಬರು ಹೆಣ್ಮಕ್ಳಿದ್ರು. ಹೀಗಿರಬೇಕಾದ್ರೆ ಮಗ ಶಾಲೆಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿದ್ದ. ಅವನು ಒಂದು PhD ಕೂಡ ಮಾಡಿದ. ಹೀಗಿರಬೇಕಾದ್ರೆ ಮುಂದೆ ಅವನು ಅಮೇರಿಕಕ್ಕೆ ಹೋಗಿ ಮತ್ತೊಂದು PhD ಮಾಡಲಿಕ್ಕೆ ಅವನು ವಿಚಾರ ಮಾಡಿದರೆ ಆಗಿನ ಕಾಲದಲ್ಲಿ ಹಣ ಹೊಂದಿಸೋದೇ ಒಂದು ದುಸ್ತರವಾದಂಥ ಒಂದು ಪರಿಸ್ಥಿತಿ ಇತ್ತು. ಅದು ಎಲ್ಲರಿಗೂ ಕೂಡ ವಾಸ್ತವವಾಗಿತ್ತು ಕೂಡ. ಹೀಗಿರಬೇಕಾದ್ರೆ ಆವಾಗ ಹಣವನ್ನು ಹೊಂದಿಸಬೇಕಾದ್ರೆ ಹುಲಿಯನ್ನು ಬೇಟೆಯಾಡಿ ಅದರ ಹಾಲನ್ನು ಹಿಂಡಿ ಗಿನ್ನವನ್ನು ಮಾಡಿ ಕುಡಿಯುವಂಥ ಒಂದು ಪರಿಸ್ಥಿತಿ ಯಾವ ರೀತಿ ಕಠಿಣ ಪರಿಸ್ಥಿತಿಯೋ ಅದೇ ರೀತಿಯಾಗಿ ₹1 ಕೂಡ ಸಂಪಾದನೆ ಮಾಡಬೇಕಾದ್ರೆ ಕಷ್ಟದ ಒಂದು ಪರಿಸ್ಥಿತಿ ಆಗಿನ ಸಮಯದಲ್ಲಿ ಇತ್ತು. ಆದರೂ ಕೂಡ ಅವರ ತಂದೆಗೆ ಇಲ್ಲ, ನನ್ನ ಮಗ ಮುಂದೆ ಹೋಗ್ತಾನೆ, ದೊಡ್ಡ ವ್ಯಕ್ತಿಯಾಗಿ ಸಮಾಜಕ್ಕೆ ಕೀರ್ತಿ ತರ್ತಾನೆ ಅನ್ನುವಂಥ ಒಂದು ಮನೋ ಆಶೆಯಿಂದ ಅವರು ಅವನನ್ನು ಅಮೇರಿಕಕ್ಕೆ ಕಳಿಸಿಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗೂ ಹೀಗೂ ಅವರ ಒಂದು ಹಣವನ್ನು ಹೊಂದಿಸಿರ್ತಕ್ಕಂಥ ಕೆಲವೊಂದಿಷ್ಟು ಹಣ ಹಾಗೂ ಅವರದೇ ಆಗಿರ್ತಕ್ಕಂಥ ಒಂದು ಜೀವನವೂ ಕೂಡ ಅಲ್ಲಿ ಇತ್ತು ಅವರ ಊರಿನಲ್ಲಿ. ಅದನ್ನು ಕೂಡ ಅವರು ಮಾರಿ ಆ ಮಗನನ್ನು ಅಮೇರಿಕಕ್ಕೆ PhD ಮಾಡಲಿಕ್ಕೆ ಕಳಿಸಿಕೊಡ್ತಾರೆ. ಸತತವಾಗಿ 5 ವರ್ಷಗಳ ಕಾಲ ಆ ಮಗ ಅಂದರೆ ಮೇಷ್ಟ್ರ ಮಗ ಆ ಒಂದು ಅಮೇರಿಕಾದಲ್ಲಿ ಇದ್ದುಕೊಂಡು PhD ಕೂಡ ಕಂಪ್ಲೀಟಾಗಿ ಮಾಡ್ತಾರೆ, ತೇರ್ಗಡೆನೂ ಹೊಂದ್ತಾರೆ. ಹೀಗಿರಬೇಕಾದ್ರೆ ಅದೇ ಸಮಯದಲ್ಲಿ ಅಲ್ಲಿಯ ಒಂದು ಹುಡುಗಿಯನ್ನು, ಅವಳು ಕೂಡ PhD ಮಾಡ್ತಿರ್ತಾಳೆ. ಆ ಒಂದು ಹುಡುಗಿಯನ್ನು ಮದುವೆ ಮಾಡಿಕೊಂಡು ಅಲ್ಲಿಯೇ ಸೆಟ್ಲ್ ಆಗಲಿಕ್ಕೆ ಅವನು ಪ್ರಾರಂಭ ಮಾಡ್ತಾನೆ. ಇನ್ನೇನು ಅವನು ಊರಿಗೆ ಬರ್ತಾನೆ ಅನ್ನುವಂಥ ಸುದ್ದಿ ಬಂದಾಗ ಎಲ್ಲರಿಗೂ ಕೂಡ ಖುಷಿ. ಯಾಕಂದರೆ ಮದುವೆ ಮಾಡಿಕೊಂಡಂಥ ವಿಷಯ ತಂದೆ ತಾಯಿಗಳಿಗೆ ಹಾಗೂ ಊರಿನ ಜನರಿಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಅಂಥ ಸಮಯದಲ್ಲಿ ಇನ್ನೇನು ಮಗ ಊರಿಗೆ ಬರ್ತಾನೆ, ಮಗನ ಮುಖ ನೋಡ್ಬೋದು, ಮಗನ ಒಂದು ಬೆಳವಣಿಗೆ ಯಾವ ರೀತಿ ಆಗಿದೆ ಅನ್ನೋದನ್ನು ಕೂಡ ಕಣ್ತುಂಬಿಕೊಳ್ಳಬಹುದು ಅನ್ನುವಂಥ ಒಂದು ಆಸೆಯಿಂದ ತಂದೆ ತಾಯಿಗಳು ಸಂಭ್ರಮ ಪಟ್ಟು ನನ್ನ ಮಗ ಬರ್ತಾನಲ್ಲ, ಅವನ ಒಂದು ವಿಚಾರಗಳೇನು ಅನ್ನೋದನ್ನು ತಿಳ್ಕೊಂಡ್ರಾಯ್ತು ಅನ್ನುವಂಥ ಒಂದು ಭಾವನೆಯಲ್ಲಿ ಇದ್ದಾಗ ಆವಾಗ ಬೆಳಗಾವಿಯ ವಿಮಾನ ನಿಲ್ದಾಣ ಅಷ್ಟೊಂದು ದೊಡ್ಡದಾಗಿರಲಿಲ್ಲ. ಈಗ ಮುಂಬೈ, ಬೆಂಗಳೂರು ವಿಮಾನ ನಿಲ್ದಾಣಗಳು ಇದ್ದಾವಲ್ಲ, ಆ ರೀತಿ ಅಂತೂ ಅದು ಬೆಳೆದಿದ್ದಿಲ್ಲ. ಸಣ್ಣದಾದಂಥ ಒಂದು ವಿಮಾನ ನಿಲ್ದಾಣ, ಅದು ಮುಂಬೈನಿಂದ ಬರ್ತಿರ್ತಕ್ಕಂಥ ಒಂದೇ ಒಂದು ವಿಮಾನ ಆಗಿನ ಸಮಯದಲ್ಲಿ ಇತ್ತು. ಹೀಗಿರಬೇಕಾದ್ರೆ ಆ ಸಮಯದಲ್ಲಿ ಆ ಮೇಷ್ಟ್ರು ಅಂದರೆ ಆ ತಂದೆ ಊರಿನಿಂದ ಒಂದು ಕರಿಕೋಟು, ಅದು ಮುದುಡಿದ ಕರಿಕೋಟು, ಧೋತಿರ ಹಾಗೂ ತಲೆಯ ಮೇಲೆ ಒಂದು ಕಪ್ಪು ಟೋಪಿಯನ್ನು ಹಾಕಿಕೊಂಡು ಕೈಯಲ್ಲಿ ಒಂದು ಛತ್ರಿಯನ್ನು, ಉರುಗೋಲು ಆಯಿತು, ಅದು ಛತ್ರಿ ಕೂಡ ಆಯಿತು ಅಂತ ಒಂದು ತಂದೆ ಮಗನನ್ನು ಎದುರುಗೊಳ್ಳಲಿಕ್ಕೆ, ಅವನನ್ನು ಬರಮಾಡಿಕೊಳ್ಳಲಿಕ್ಕೆ ಸಂಭ್ರಮದಿಂದ ಅವರು ಕೈಯಲ್ಲಿ ಒಂದು ಮಾಲೆಯನ್ನು ಹಿಡಿದುಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗ್ತಾರೆ. ಅಲ್ಲೇ ಇರತಕ್ಕಂಥ ಒಂದು ಬೆಂಚಿನ ಮೇಲೆಯೂ ಕೂಡ ಕುಳಿತುಕೊಂಡು ಇನ್ನೇನು ನನ್ನ ಮಗ ಬರಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಇರ್ತಾರೆ. ಹೀಗಿರಬೇಕಾದ್ರೆ ಮುಂಬೈಯಿಂದ ಒಂದು ವಿಮಾನ ಬರ್ತೈತಿ. ಬಂದ ತಕ್ಷಣ ಅಲ್ಲಿ ಸುಮಾರು ಜನ ಇಳಿತಾರೆ. ಈ ಮಗನ ಜೊತೆಗೂ ಕೂಡ ಸುಮಾರು ಒಂದು 4-5 ಜನ ಅವನ ಸ್ನೇಹಿತರು ಹಾಗೂ ಗೆಳತಿಯರು ಕೂಡ ಇಳಿತಾರೆ. ಇಳಿದಾಗ ಇಲ್ಲ, ನನ್ನ ಮಗ ಬಂದ ಅನ್ನುವಂಥ ಒಂದು ಖುಷಿಯಿಂದ
ಆ ತಂದೆ ಆ ಮಗನ ಒಂದು ಸಂಭ್ರಮವನ್ನು ನೋಡಲಿಕ್ಕೆ ಎದ್ದು ನಿಲ್ತಾರೆ. ಆ ಬಂದಂಥ ಮಗ ತಂದೆಯನ್ನು ನೋಡಿದರೂ ಕೂಡ ನೋಡದೆ ಇರತಕ್ಕಂಥ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಿಕೊಂಡು ಅವನು ಹಾಗೆ ಗಾಡಿಯನ್ನು ಹತ್ತಿ ಕಾರಿನಲ್ಲಿ ಹತ್ತಿ ತನ್ನ ಮನೆಗೆ ಹೋಗ್ತಾನೆ. ಅಲ್ಲ, ನನ್ನ ಮಗ ಬಂದಲ್ಲ ಅನ್ನುವಂಥ ಒಂದು ಸಂತೋಷ ಆ ತಂದೆಗೆ ಆದರೂ ಕೂಡ ಅವರು ಅದನ್ನು ತೋರ್ಪಡಿಸಿಕೊಳ್ಳದೆ, ಇಲ್ಲ ಅವ್ರಿಗೆ ಗೆಳೆಯರು ಬಂದಿರ್ತಾರೆ, ಹೀಗಾಗಿ ಅವನು ಮುಂದೆ ಹೋದ್ರೇನೋ ಅವನು ಬಿಡು, ನಾನು ಹೋದ್ರಾಯ್ತು ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ಕೂಡ ಗಾಡಿಯನ್ನು ಹಿಡಿದುಕೊಂಡು 2 ತಾಸಿನ ತರುವಾಯ ಆ ಮನೆ ತಲುಪಿದಾಗ ಮಗನನ್ನು ನೋಡಿ ಬಿಗಿದಪ್ಪಿ ಕಣ್ಣೀರು ಒರೆಸಿಕೊಳ್ತಾರೆ, ಸಂಭ್ರಮ ಪಡ್ತಾರೆ. ಎಲ್ಲರೂ ಕೂಡ ಮಗನ ಒಂದು PhD ಮಾಡಿ ಬಂದ ನನ್ನ ಮಗ ಅನ್ನುವಂಥ ಒಂದು ಹುಮ್ಮಸ್ಸಿನಲ್ಲಿರ್ತಾರೆ. ಊರಿನಲ್ಲಿ ಎಲ್ಲರಿಗೂ ಕೂಡ ಸಂಭ್ರಮವಾಗಿರ್ತೈತಿ. ಇಂಥ ಪರಿಸ್ಥಿತಿಯಲ್ಲಿ ತಂದೆಯನ್ನು ನೋಡಿಯೂ ನೋಡದವರಂತೆ ಮನೆಗೆ ಹೋದ ಮಗನ ಒಂದು ಪರಿಸ್ಥಿತಿಯನ್ನು ಕೇಳಿದಾಗ ನಿಜಕ್ಕೂ ಕೂಡ ನನಗೂ ಕೂಡ ಕಣ್ಣಲ್ಲಿ ನೀರು ಬಂದು, ಇಂಥ ಒಂದು ಮಕ್ಕಳು ಇರ್ತಾವೆ ಅನ್ನುವಂಥ ಭಾವನೆ ನನ್ನಲ್ಲಿ ಉಂಟಾಯಿತು. ಅಂಥ ಪರಿಸ್ಥಿತಿಯಲ್ಲಿ ಎಲ್ಲವನ್ನು ತ್ಯಾಗ ಮಾಡಿ ಇದ್ದ ಆಸ್ತಿಯನ್ನು ಮಾರಿ ಮಗನಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ, ಅದು PhD ಮಾಡಲಿಕ್ಕೆ ಅಮೇರಿಕಕ್ಕೆ ಕಳಿಸಿಕೊಟ್ಟಂಥ ಇಂಥ ಒಬ್ಬ ತಂದೆ, ಬಡ ಮೇಷ್ಟ್ರು, ತನ್ನ ಮಗನೇ ತನ್ನನ್ನು ಗುರ್ತಾ ಹಿಡದೆ ಹೋದಲ್ಲ ಅನ್ನುವಂಥ ಒಂದು ದುಃಖ ಅವರಲ್ಲಿ ಉಂಟಾದರೂ ಕೂಡ ಅದನ್ನು ತೋರ್ಪಡಿಸಿಕೊಳ್ಳದೆ ಅವರು ಕೂಡ ಇಲ್ಲ, ಸಂತೋಷದಿಂದ ನನ್ನ ಮಗ ಬಂದಲ್ಲ, PhD ಮಾಡಿದಲ್ಲ ಅನ್ನುವಂಥ ಮಾತನ್ನು ಮಾತಾಡ್ಕೊಳ್ತಾ ಸಂಭ್ರಮ ಪಡ್ತಾರೆ. ಇಂಥ ಸ್ಥಿತಿಯಲ್ಲಿ ಅವನು ಮದುವೆಯನ್ನು ಕೂಡ ಅಲ್ಲಿಯೇ ಮಾಡಿಕೊಂಡಿದ್ದ. ಅದು ಕೂಡ ಇವರ ತಂದೆ ತಾಯಿಗಳಿಗೆ ಗೊತ್ತಿರಲಿಲ್ಲ, ಊರಿನ ಜನರಿಗೂ ಕೂಡ ಗೊತ್ತಿರಲಿಲ್ಲ. ಇಂಥ ಮಕ್ಕಳು ಇದ್ದರೆ ಏನು ಫಲ ಅನ್ನುವಂಥ ಭಾವನೆ ನನ್ನದು. ಯಾಕಂದ್ರೆ ಮಕ್ಕಳ ಬಗ್ಗೆ ತಂದೆ ತಾಯಿಗಳಿಗೆ ಇರತಕ್ಕಂಥ ಒಂದು ಸಂಭ್ರಮ ಹಾಗೂ ಆಶಾಭಾವನೆಯನ್ನು ನಿಜಕ್ಕೂ ಕೂಡ ಅರ್ಥ ಮಾಡಿಕೊಳ್ಬೇಕು. ಇದನ್ನು ಪ್ರತಿಯೊಬ್ಬರು ಕೂಡ ನಿಮ್ಮ ತಂದೆ ತಾಯಿಗಳಿಗೆ ಕಷ್ಟವನ್ನು ಕೊಡಬೇಡ್ರಿ. ಯಾಕಂದ್ರೆ ಅವರು ಯಾವತ್ತೂ ಕೂಡ ತಮ್ಮ ಕಷ್ಟವನ್ನು ನಿಮ್ಮ ಮುಂದೆ ಹೇಳಿಕೊಳ್ಳೋದೇನೇ ಇಲ್ಲ. ಆದರೂ ಕೂಡ ಅವರು ಏನೂ ತೋರಿಸಿಕೊಳ್ಳದೆ ನಿಮ್ಮ ಒಂದು ಬೆಳವಣಿಗೆಯಲ್ಲಿ ತಮ್ಮ ಬೆಳವಣಿಗೆಯನ್ನು ಕಂಡುಕೊಳ್ತಿರ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ನೀವೆಲ್ಲರೂ ಕೂಡ ತಂದೆ ತಾಯಿಗಳಿಗೆ ತಕ್ಕ ಮಗನಾಗಿ, ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಿ, 4 ಜನರಿಗೆ ಆದರ್ಶಪ್ರಾಯರಾಗಿ ಬಾಳ್ರಿ. ಯಾಕಂದರೆ ಇಂಥ ಮಕ್ಕಳು ಇದ್ದರೆಷ್ಟು ಹೋದರೆಷ್ಟು ಅನ್ನುವಂಥ ಪರಿಸ್ಥಿತಿಯನ್ನು ತಂದ್ಕೊಳ್ಳೋಕೆ ಹೋಗಬೇಡ್ರಿ. ಯಾಕಂದರೆ ನಿಜಕ್ಕೂ ಕೂಡ ಎಂಥ ವಿದ್ಯಾವಂತರಾದರೂ ಕೂಡ ನೀವು ನಿಮ್ಮ ಭವಿಷ್ಯವನ್ನು ಎಷ್ಟೇ ಉಜ್ವಲವನ್ನು ಪಡಿಸಿಕೊಂಡರೂ ಕೂಡ ತಂದೆ ತಾಯಿಗಳಿಗೆ ಯಾವತ್ತೂ ಕೂಡ ಮನಸ್ಸಿಗೆ ನೋವನ್ನು ಉಂಟು ಮಾಡಬೇಡ್ರಿ ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ, ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗೋಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸ್ರಿ, ಪ್ರತಿ ಮನೆಗೂ ಕೂಡ ತಲುಪಿಸ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.